ಇದು ಸಿದ್ದರಾಮಯ್ಯನವರ ಅಭಿಮಾನಿಗಳು ಕಾಂಗ್ರೆಸ್ನ ಕಾರ್ಯಕರ್ತರು ಖುಷಿ ಪಡುವಂತ ಸುದ್ದಿಯೊಂದನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಅದೇನಪ್ಪಾ ಅಂದ್ರೆ ಎಲೆಕ್ಷನ್ ಟೈಮ್ನ ಒಳಗಡೆ ಸಿದ್ದರಾಮಯ್ಯನವರ ಸಿನಿಮಾ ಬರುತ್ತಾ ಅನ್ನುವಂತ ಒಂದು ಪ್ರಶ್ನೆ ಇದ್ದಿದೆ. ಆ ಒಂದು ನಿಟ್ಟಿನಲ್ಲಿ ತಯಾರಿಗಳು ಕೂಡ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಸಿದ್ದರಾಮಯ್ಯ ಲೈಫ್ ಸ್ಟೋರಿ ಕುರಿತ ಸಿನಿಮಾ, ಸಿದ್ದು ರಾಜಕೀಯ ಜೀವನ ಕುರಿತಾದಂತ ಸಿನಿಮಾ ಒಂದು ಬರಲಿದೆ ಅಂತ ಹೇಳಲಾಗ್ತಾ ಇದೆ ಬೆಳ್ಳಿತೆರೆ ಮೇಲೆ. ಆಲ್ರೆಡಿ ನೋಡಿದಿರಾ, NTR, ಜಯಲಲಿತಾ ಸೇರಿದಂತೆ ಮನಮೋಹನ್ ಸಿಂಗ್, ಸಾಕಷ್ಟು ಜನ ರಾಜಕೀಯ ನಾಯಕರು ಅವರ ಲೈಫ್ ಸ್ಟೋರಿ ಮೂವಿನಲ್ಲಿ ಎಲ್ಲ ಬಂದಿರುವಂಥದ್ದನ್ನ ಗಮನಿಸಿದ್ದೀರಾ. ಸಿದ್ದರಾಮಯ್ಯ ಜೊತೆ ಆಪ್ತರಿಂದ ಸಮಾಲೋಚನೆ ಮಾಡಲಾಗ್ತಾ ಇದೆ. ಒಂದು ಚಿತ್ರ ತೆರೆ ಮೇಲೆ ಬರುವಂತ ನಿಟ್ಟಿನಲ್ಲಿ ಸುಮಾರು 20 ಕೋಟಿ ವೆಚ್ಚದಲ್ಲಿ ಬರುತ್ತಾ ಸಿನಿಮಾ ಅನ್ನುವಂತ ಒಂದು ಪ್ರಶ್ನೆ ಇದ್ದಿದೆ. ಸಿದ್ದು ಪಾಠ ಮಾಡ್ತಾರ ವಿಜಯ್ ಸೇತುಪತಿ, ಇದೊಂದು ಮತ್ತಷ್ಟು ಕುತೂಹಲಕ್ಕೆ ಕಾರಣವಾಗಿರುವಂಥದ್ದು. ತಮಿಳಿನ ಖ್ಯಾತ ನಟರಲ್ಲೊಬ್ರು ವಿಜಯ್ ಸೇತುಪತಿ, ಅವರು ಇದ್ರಲ್ಲಿ ಆಕ್ಟ್ ಮಾಡ್ತಾರಾ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ತಮಿಳಿನ ಖ್ಯಾತ ನಟ ವಿಜಯ್ ಸೇತುಪತಿ ಸಿದ್ದು ಜೊತೆ ಗುರುವಾರ ಅವರ ಆಪ್ತರಿಂದ ಚರ್ಚೆಯನ್ನ ಮಾಡಲಾಗ್ತದೆ. ವಿಜಯ್ ಸೇತುಪತಿ ಅವರನ್ನ ಈ ಚಿತ್ರದಲ್ಲಿ ಅಭಿನಯ ಮಾಡುವಂತ ನಿಟ್ಟಿನಲ್ಲಿ, ಕರೆತರುವಂತ ನಿಟ್ಟಿನಲ್ಲಿ ಒಂದು ಹಂತದಲ್ಲಿ ಮಾತುಕತೆ ಮಾಡಲಿಕ್ಕೂ ಕೂಡ ಮುಂದಾಗಲಾಗಿದೆ ಅಂತ ಹೇಳಲಾಗ್ತಾರೆ. ಕೊಪ್ಪಳ ಜಿಲ್ಲೆ ಗಂಗಾವತಿ ಯುವಕನಿಗೆ ನಿರ್ದೇಶನದ ಹೊಣೆ ಕೊಡಲಾಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇರುವಂಥದ್ದು. ಸಿದ್ದು ಭೇಟಿ ಮಾಡಿ ಸ್ಕ್ರಿಪ್ಟ್ ವಿವರಿಸಿದ್ದಾನಂತೆ ನಿರ್ದೇಶಕ. ಅಗತ್ಯ ಬಿದ್ದರೆ ರಾಮ್ ಗೋಪಾಲ್ ವರ್ಮಾ ಭೇಟಿಗೂ ಕೂಡ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಅಂತೆ. ಚಿತ್ರಕ್ಕೆ ಹಣ ಹಾಕ್ತೀನಿ ಅಂತ ಇದ್ದಾರೆ ಶಿವರಾಜ್ ತಂಗಡಗಿ, ಮಾಜಿ ಸಚಿವರು. ಸಿನಿಮಾಗೆ ಇನ್ನೂ ಕೂಡ ಗ್ರೀನ್ ಸಿಗ್ನಲ್ ಕೊಡದ ಸಿದ್ದರಾಮಯ್ಯನವರು. ಚುನಾವಣೆ ಇದೆ, ಈಗ ಬೇಡ ಅಂತ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಯಾಕೆಂದ್ರೆ ಈ ಚಿತ್ರ ಬರಬೇಕು ಅಂದ್ರೆ ಎಲೆಕ್ಷನ್ ಘೋಷಣೆ ಆಗ್ಲಿಕ್ಕೂ ಮುಂಚೆನೆ ಬರಬೇಕು, ಅಷ್ಟರೊಳಗೆ ಬಂದು ಹೋಗಬೇಕು. ಯಾಕೆಂದ್ರೆ ಅದಾದ್ಮೇಲೆ ನೀತಿ ಸಂಹಿತೆ ಎಲ್ಲ ಜಾರಿ ಆಗುವಂತ ನಿಟ್ಟಿನಲ್ಲಿ ಅದನ್ನ ಪ್ರದರ್ಶನ ಮಾಡಲಿಕ್ಕೆ ಅಡ್ಡಿ ಆಗುತ್ತೆ. ಸೊ ಹೀಗಾಗಿ ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತ ಚಿದಾನಂದ್ ಪಟೇಲ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಚಿದಾನಂದ್ ಪಟೇಲ್, ನಾನು ಆಗ್ಲೇ ಹೇಳ್ತಾ ಇದ್ದೆ, ಸಿದ್ದರಾಮಯ್ಯನವರ ಅಭಿಮಾನಿಗಳು ಕಾಂಗ್ರೆಸ್ ಕಾರ್ಯಕರ್ತರು ಖುಷಿ ಪಡುವಂತ ಸುದ್ದಿ ಆಗುತ್ತೆ ಈ ಸುದ್ದಿ ನಿಜ ಆಗಿದ್ರೆ. ಇನ್ನ ಸಿದ್ದರಾಮಯ್ಯನವರ ಜೀವನ ಯಾವ ಮೂವಿ ಮಾಡ್ಲಿಕ್ಕೂ ಕೂಡ ಕಮ್ಮಿ ಇಲ್ಲ ಅವರ ಚರಿತ್ರೆ. ಈಗ ಆಲ್ರೆಡಿ ನೋಡಿದ್ವಿ ವೀಕೆಂಡ್ ವಿತ್ ರಮೇಶ್ ಅಲ್ಲಿ ಸಿದ್ದರಾಮಯ್ಯನವರ ಒಂದು ಪ್ರೋಗ್ರಾಮ್ ಯಾವ ರೀತಿಯಾಗಿ ಹಿಟ್ ಆಗಿತ್ತು ಅಂತ. ಈಗ ಈ ಚಿತ್ರ ಬರುವಂತ ನಿಟ್ಟಿನಲ್ಲಿ ಯಾರು ಡೈರೆಕ್ಟರು, ಯಾರು ಪ್ರೊಡ್ಯೂಸರು, ಹಾಗೆ ಯಾರು ಆಕ್ಟ್ ಮಾಡ್ತಾರೆ ಅನ್ನುವಂಥ ಕುತೂಹಲ ಇದ್ದೇ ಇರುತ್ತೆ. ಮತ್ತೆ ಇದಕ್ಕೆ ಸಿದ್ದರಾಮಯ್ಯನವರು ಒಪ್ಕೊಂಡಿದ್ದಾರಾ ಅಂತ. ಪೃಥ್ವಿರಾಜ್ ಆರ್ನಳ್ಳಿ ಸಿದ್ದರಾಮೋತ್ಸವದ ಬಳಿಕ ಅತಿದೊಡ್ಡ ಒಂದು ಇವೆಂಟ್ ಅಂದರೆ ಸಿನಿಮಾ ತೆಗಿಲಿಕ್ಕೆ ಅವರ ಆಪ್ತರು ತೀರ್ಮಾನ ಮಾಡಿದ್ದಾರೆ. ಎಲ್ಲವೂ ಕೂಡ ಅದು ಚುನಾವಣೆ ಅಧಿಕಾರ ಕಾರಣಕ್ಕಾಗಿ, ಅದು ಕೂಡ ಸಿದ್ದರಾಮಯ್ಯನವರ ಲೈಫ್ ಜರ್ನಿ ಮತ್ತು ಲೈಫ್ ಸ್ಟೋರಿ ಸಂಬಂಧಪಟ್ಟಿಗೆ ಸಿನಿಮಾ ಮಾಡಲಿಕ್ಕೆ ಅವರ ಆಪ್ತರು ಆಗಿರ್ತಕ್ಕಂಥ ಮಾಜಿ ಸಚಿವರು ಶಿವರಾಜ್ ತಂಗಡಗಿ ಅವರ ತಂಡ ಈ ಒಂದು ಪ್ಲ್ಯಾನನ್ನು ಮಾಡಿರುವಂಥದ್ದು. ಈಗಾಗಲೇ ಸಿದ್ದರಾಮಯ್ಯನವರ ಲೈಫ್ ಸ್ಟೋರಿ ಸಂಬಂಧಪಟ್ಟ ಹಾಗೆ ಕಥೆಯನ್ನು ಕೂಡ ಹೇಳಿರುವಂಥದ್ದು. ಸ್ಕ್ರಿಪ್ಟ್ ಹೇಗೆಲ್ಲ ಇರುತ್ತೆ ಅನ್ನೋದನ್ನು ಕೂಡ ಸ್ವತಃ ಶಿವರಾಜ್ ತಂಗಡಿ ಮತ್ತು ಕೊಪ್ಪಳದಿಂದ ಬಂದಂಥ ಅವರ ತಂಡ ಈಗಾಗಲೇ ವಿವರಣೆಯನ್ನು ಕೊಟ್ಟಿರುವಂಥದ್ದು. ಈ ಸಿನಿಮಾದಲ್ಲಿ ಒಂದು ವೇಳೆ ಸಿದ್ದರಾಮಯ್ಯನವರು ಒಪ್ಪಿದರೆ ತಮಿಳಿನ ಸೂಪರ್ ಸ್ಟಾರ್ ಆಗಿರ್ತಕ್ಕಂಥ ವಿಜಯ್ ಸೇತುಪತಿಯವ್ರನ್ನೇ ನಾಯಕನಾಗಿ ಮಾಡಬೇಕನ್ನೋದು ಅವರ ಲೆಕ್ಕಾಚಾರ. ಯಾಕಂತ ಹೇಳಿದ್ರೆ ವಿಜಯ್ ಸೇತುಪತಿ ಸಿದ್ದರಾಮಯ್ಯನವರ ರೀತಿ ಸ್ವಲ್ಪ ಹೋಲ್ತಾರೆ ಮತ್ತು ಸಿದ್ದರಾಮಯ್ಯನವರು ಈ ಹಿಂದೆ ಉಪಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಗಡ್ಡವನ್ನು ಬಿಡ್ತಿದ್ರು. ಹಾಗಾಗಿ ಆ ಗಡ್ಡಧಾರಿಯಾಗಿ ಅವ್ರನ್ನ ಪಾತ್ರಧಾರಿಯಾಗಿ ಮಾಡಬೇಕನ್ನೋದು ಇವರ ಲೆಕ್ಕಾಚಾರ. ಈಗಾಗಲೇ ಈ ಸಂಬಂಧಪಟ್ಟಗೆ ರೂಪುರೇಷೆ ನಡೆದಿರುವಂಥದ್ದು. ಸಿದ್ದರಾಮಯ್ಯನವರ ಬಳಿ ಚರ್ಚೆಯನ್ನು ಮಾಡಿದ್ದಾರೆ. ಆದರೆ ಸಿದ್ದರಾಮಯ್ಯನವರು ಬಿಲ್ಕುಲ್ ಒಪ್ತಿಲ್ಲ. ಯಾಕಂತ ಹೇಳಿದ್ರೆ ಚುನಾವಣೆ ಇದೆ, ಚುನಾವಣೆ ಸಂದರ್ಭದ ಅಗತ್ಯ ಇಲ್ಲ ಮತ್ತು ಅಷ್ಟು ಪುರುಷತ್ತು ಕೂಡ ಇಲ್ಲ, ಮತ್ತು ಇದು ಔಚಿತ್ಯವಾದರೂ ಏನು ಅಂತೇಳಿ ಪ್ರಶ್ನೆಯನ್ನು ಮಾಡ್ತಿದ್ದಾರೆ. ಆದರೆ ಎಲ್ಲೊಂದು ಕಡೆ 2023 ಸಾರ್ವತ್ರಿಕ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಮತ್ತೆ ಮುಖ್ಯಮಂತ್ರಿ ಆಗಬೇಕನ್ನೋದು ಸಿದ್ದರಾಮಯ್ಯನವರು ಕೂಡ ಕನಸು, ಅತಿದೊಡ್ಡ ಕನಸು ಕೂಡ ಆಗಿರುವಂಥದ್ದು. ಹಾಗಾಗಿ ಈ ಕನಸಿಗೆ ಪೂರಕವಾಗಿ ಸಿದ್ದರಾಮಯ್ಯ ಅಭಿಮಾನಿಗಳು ಆಪ್ತರು ಆಗಿರ್ತಕ್ಕಂಥ ಶಿವರಾಜ್ ತಂಗಡಿಗೆ ತಂಡ ಅವರ ಹೆಸರಿನಲ್ಲಿ ಒಂದು ಸಿನಿಮಾವನ್ನು ಮಾಡುವ ಮುಖಾಂತರ ಮತ್ತಷ್ಟು ಜನರನ್ನು ಮತಗಳನ್ನು ಸೆಳೆಯಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ಇವರ ಇಂದಿನ ಲೆಕ್ಕಾಚಾರ ಅಂತಲೇ ಹೇಳಲಾಗ್ತದೆ. ಇದೇ ಕಾರಣಕ್ಕಾಗಿ ಸಿದ್ದರಾಮಯ್ಯನವರ ಸಿನಿಮಾ ಮಾಡಲಿಕ್ಕೆ ಎಲ್ಲ ರೀತಿಯ ತಯಾರಿಯನ್ನು ಮಾಡ್ಕೊಂಡಿರುವಂಥದ್ದು, ಸ್ಕ್ರಿಪ್ಟ್ ರೆಡಿ ಮಾಡ್ಕೊಂಡಿರುವಂಥದ್ದು. ಆದರೆ ಸಿದ್ದರಾಮಯ್ಯ ಬಿಲ್ಕುಲ್ ಒಪ್ತಿಲ್ಲ. ಮತ್ತೊಂದು ಕಡೆ ಮೈಸೂರಿನ ನಾಗರಾಜ್ ಎಂಬ ಅಸಿಸ್ಟೆಂಟ್ ಡೈರೆಕ್ಟರ್ ಒಬ್ಬರು ಕೂಡ ಸಿದ್ದರಾಮಯ್ಯನವರಿಗೆ ಕಥೆಯನ್ನು ಹೇಳಿರುವಂಥದ್ದು. ಹೈದರಾಬಾದ್ನ ರಾಮ್ ಗೋಪಾಲ್ ವರ್ಮರವರ ಮುಖಾಂತರಲ್ಲೇ ಸಿನಿಮಾವನ್ನು ಮಾಡ್ತೀವಿ ಅಂತೇಳಿ ಅವರ ಒಪ್ಪಿಗೆಗೆ ಕಾಯ್ತಿರ್ತಕ್ಕಂಥದ್ದು. ಈಗಾಗಲೇ ಹಲವಾರು ಜನರು ಕೂಡ ಅವರ ಸಿನಿಮಾಗಾಗಿ ಈಗಾಗಲೇ ಆತೊರೆತಿರ್ತಕ್ಕಂಥದ್ದು. ಆದರೆ ಸಿದ್ದರಾಮಯ್ಯನವರು ಬಿಲ್ಕುಲ್ ಒಪ್ತಾ ಇಲ್ಲ. ಆದರೆ ಅವರ ಆಪ್ತ ಮತ್ತು ಅಭಿಮಾನಿಗಳು ಮತ್ತು ಅವರ ಬೆಂಬಲಿಗರು ಈ ಸಿನಿಮಾ ಬರೋದ್ರಿಂದ ಎಲ್ಲ ಒಂದು ಕಡೆ ಇದು ಕಾಂಗ್ರೆಸ್ಗೆ ಪ್ಲಸ್ ಆಗುತ್ತೆ, ಸಿದ್ದರಾಮಯ್ಯ ಪ್ಲಸ್ ಆಗುತ್ತೆ, ಮುಖ್ಯಮಂತ್ರಿ ಆದಿಗೆ ಎಲ್ಲ ಒಂದು ಕಡೆ ಅನುಕೂಲ ಆಗುತ್ತೆ. ಈಗ ನಮ್ಮ ರಾಜ್ಯದಲ್ಲಿ ಇರುವಂತ ಮಾಸ್ ಲೀಡರ್ಗಳ ಪೈಕಿ ಸಿದ್ದರಾಮಯ್ಯನವರು ಕೂಡ ಒಬ್ರು. ಯಡಿಯೂರಪ್ಪನವರು, ಸಿದ್ದರಾಮಯ್ಯನವರು, ಕುಮಾರಸ್ವಾಮಿ ಅವರು, ದೇವೇಗೌಡರು ಮಾಸ್ ಲೀಡರ್ಸ್, ನೋ ಡೌಟ್ ಇದರಲ್ಲಿ. ಆದರೆ ಇಲ್ಲಿ ಪ್ರಮುಖವಾದಂಥ ಪ್ರಶ್ನೆ ಅಂದರೆ ಮುಖ್ಯಮಂತ್ರಿ ಗಾದೆಗೋಸ್ಕರ DK ಶಿವಕುಮಾರ್ ಅವರು ದೊಡ್ಡ ಮಟ್ಟದಲ್ಲಿ ಪೈಪೋಟಿಯನ್ನೇ ಓಡ್ತಾ ಇದ್ದಾರೆ. ಇದು ಎಲೆಕ್ಷನ್ ಮುಂಚೆ ಬಂದಂಥ ಸಂದರ್ಭದಲ್ಲಿ
ಸಹಜವಾಗಿ ಸಿದ್ದರಾಮಯ್ಯನವ್ರಿಗೆ ಇನ್ನಷ್ಟು ಒಂದು ವೇವ್ ಕೊಡೋದ್ರಲ್ಲಿ ನೋ ಡೌಟ್ ಆಗುತ್ತೆ. ಸೊ ಹೀಗಾಗಿ ಇದೆಲ್ಲವೂ ಕೂಡ ಕಾಂಗ್ರೆಸ್ ಒಪ್ಪಿಗೆ ಮೇಲೆ ನಡೆಯುತ್ತಾ ಅಥವಾ ಇದೇ ಸಪ್ರೇಟ್ ಆಗುತ್ತಾ ಆ ವಿಚಾರಗಳು? ಪೃಥ್ವಿರಾಜ್, ಸಿನಿಮಾ ವಿಚಾರವೇ ಬೇರೆ, ಪಕ್ಷದ ಕಾರ್ಯಕ್ರಮ ಬೇರೆ. ಸಿನಿಮಾ ಅದು ವೈಯಕ್ತಿಕ ವಿಚಾರ, ಯಾರೊಬ್ಬ ನಿರ್ದೇಶಕ ಇನ್ನೊಬ್ಬ ಯಾರೋ ದುಡ್ಡು ಹಾಕ್ತಾನೆ, ಅದು ಅವನ ವೈಯಕ್ತಿಕ ವಿಚಾರ. ಆದರೆ ಸಿದ್ದರಾಮಯ್ಯನವರ ಸಿನಿಮಾ ಮಾಡಲಿಕ್ಕೆ, ಅವರ ಲೈಫ್ ಸ್ಟೋರಿ ಮಾಡಲಿಕ್ಕೆ ಸಿದ್ದರಾಮಯ್ಯನವ್ರ ಒಪ್ಪಿಗೆ ಬೇಕು. ಹಾಗಾಗಿ ಸಿದ್ದರಾಮಯ್ಯನವ್ರ ಒಪ್ಪಿಗೆ ಕೊಟ್ಟರೆ ಅವರು ಸಿನಿಮಾವನ್ನು ಮಾಡ್ತಾರೆ. ಯಾರೋ ದುಡ್ಡು ಹಾಕ್ತಾರೆ, ಯಾರೋ ನಿರ್ದೇಶಕರಾಗ್ತಾರೆ, ಯಾರೋ ಹೀರೋ ಆಗ್ತಾರೆ. ಆದರೆ ಇದಕ್ಕೂ ಮತ್ತು ಕಾಂಗ್ರೆಸ್ ಪಕ್ಷ ಸಂಬಂಧ ಇಲ್ಲ. ಆದರೆ ಇದು ಈ ಮುಖಾಂತರ, ಸಿನಿಮಾದ ಹೆಸರಿನ ಮುಖಾಂತರ ಮತ್ತಷ್ಟು ಮತಗಳನ್ನು ಸೆಳೆಯೋದು, ಆ ಮುಖಾಂತರ ಸಿದ್ದರಾಮಯ್ಯನವರ ವೇವನ್ನು ಕ್ರಿಯೇಟ್ ಮಾಡುವುದು ಇವರ ಲೆಕ್ಕಾಚಾರ. ಈಗಾಗಲೇ ಸಿದ್ದರಾಮಯ್ಯನವರು ಗ್ರೀನ್ ಸಿಗ್ನಲ್ ಕೊಟ್ಟಿಲ್ಲ. ಹಾಗಾಗಿ ಡಿಸೆಂಬರ್ ಮೊದಲ ವಾರದಲ್ಲಿ ಶಿವರಾಜ್ ಎಸ್ ತಂಗಡಗಿ ಸಿನಿಮಾದ ನಿರ್ಮಾಣ ಮಾಡ್ತಕ್ಕಂಥ ನಿರ್ದೇಶಕರು ಮತ್ತು ಹಲವಾರು ಜನರ ಜೊತೆಗೆ ಸಿದ್ದರಾಮಯ್ಯರವ್ರನ್ನ ಭೇಟಿಯಾಗಿ ಸಿನಿಮಾ ಮಾಡಲಿಕ್ಕೆ ಚರ್ಚೆಯನ್ನು ಮಾಡಲಿದ್ದಾರೆ. ಸಿದ್ದರಾಮಯ್ಯ ಒಪ್ಪಿಗೆ ಕೊಟ್ಟರೆ ಡಿಸೆಂಬರ್ ಅಂತ್ಯದ ವೇಳೆಗೆ ಮುಹೂರ್ತವು ನಿಗದಿಯಾಗುತ್ತೆ. ಚುನಾವಣೆಗೂ ಮುನ್ನ ಸಿನಿಮಾವು ಕೂಡ ರಿಲೀಸ್ ಆಗುತ್ತೆ ಅನ್ನೋದು ಅವರ ಲೆಕ್ಕಾಚಾರ. ಆದರೆ ಸಿದ್ದರಾಮಯ್ಯನವರು ಇನ್ನೂ ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿಲ್ಲ. ಆದರೆ ಸಿನಿಮಾ ಮಾಡೋ ಸಂಬಂಧಪಟ್ಟಾಗ ಈಗಾಗಲೇ ಸಿದ್ದರಾಮಯ್ಯನವ್ರನ್ನ ಅಪ್ರೋಚ್ ಮಾಡ್ತಿರ್ತಕ್ಕಂಥ ಅವರ ಆಪ್ತರು, ಅವರ ಸ್ನೇಹಿತರು ಮತ್ತು ಅವರ ಫಾಲೋವರ್ಸು ಕೂಡ ಸಿದ್ದರಾಮಯ್ಯನವರಿಗೆ ಸಿನಿಮಾಗೆ ಒಪ್ಪಿಗೆ ಮಾಡಲಿಕ್ಕೆ ಒಪ್ಪಿಗೆ ಕೊಡಿ ಅಂತೇಳಿ ಈಗಾಗಲೇ ಒತ್ತಡವನ್ನು ಆಗ್ತಿರುವಂಥದ್ದು. ಸದ್ಯ ಶಿವರಾಜ್ ಎಸ್ ತಂಗಡಿಗರು ಡಿಸೆಂಬರ್ ಮೊದಲ ವಾರದಲ್ಲಿ ಸಿದ್ದರಾಮಯ್ಯ ಜೊತೆ ಒಂದು ಚರ್ಚೆಯನ್ನು ಮಾಡ್ತಾರೆ. ಆ ಚರ್ಚೆಯಲ್ಲಿ ಸಿದ್ದರಾಮಯ್ಯನವರು ಗ್ರೀನ್ ಸಿಗ್ನಲ್ ಕೊಡ್ತಾರಾ ಇಲ್ಲ ಅನ್ನೋದು ಮುಂದಿನ ಕುತೂಹಲ ಅಂತಲೇ ಹೇಳ್ಬೋದು. ಪೃಥ್ವಿ. ಓಕೆ, ಥ್ಯಾಂಕ್ ಯು ಚಿದಾನ್ ಪಟೇಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ತಮ್ಮ ಬಗ್ಗೆ ಸಿನಿಮಾ ಕುರಿತು ಸಿದ್ದರಾಮಯ್ಯನವರು ರಿಯಾಕ್ಷನ್ ಕೂಡ ಕೊಟ್ಟಿದ್ದಾರೆ. ಶಿವಮೊಗ್ಗದಲ್ಲಿ ಸಿದ್ದರಾಮಯ್ಯನವರು ಪ್ರತಿಕ್ರಿಯೆ ಕೊಟ್ಟಿರುವಂಥದ್ದು. ಕನಕಗಿರಿ ಕ್ಷೇತ್ರದವರು ಬಂದು ಕೇಳಿದ್ದಾರೆ, ಅಂದರೆ ಶಿವರಾಜ್ ತಂಗಡಗಿ ಅವರು ಕನಕಗಿರಿ ಕ್ಷೇತ್ರದವರು ಅವ್ರು ಬಂದು ಕೇಳಿದ್ದಾರೆ. ಸಿದ್ದರಾಮಯ್ಯನವರ ರಿಯಾಕ್ಷನ್ಗೂ ಫಿಲ್ಮ್ ತೆಗೆಯುವುದಾಗಿ ಬಂದು ಕೇಳಿದ್ದಾರೆ. ಅದು ಬಿಟ್ಟು ನನಗೆ ಬೇರೆ ಏನೂ ಕೂಡ ಗೊತ್ತಿಲ್ಲ, ನಟಿಸುವ ಆಸಕ್ತಿಯೂ ಕೂಡ ಇಲ್ಲ, ಸಿನಿಮಾ ತೆಗಿಲಿಕ್ಕೆ ವಿರೋಧ ಕೂಡ ಇಲ್ಲ ಅಂತ ಪರೋಕ್ಷವಾಗಿ ಹೇಳಿಕೆ ಕೊಟ್ಟಿದ್ದಾರೆ ಅನ್ನೋದನ್ನ ನೋಡ್ತಾ ಇದ್ರೆ, ಓಕೆ ಇವ್ರು ಆಕ್ಟ್ ಮಾಡಲ್ಲ, ಇನ್ನೊಬ್ರನ್ನ ಕರ್ಕೊಂಬಂದು ಆಕ್ಟ್ ಮಾಡಿಸ್ತಾರೆ, ಆದರೆ ವಿರೋಧ ಇಲ್ಲ ಅನ್ನೋದನ್ನ ಗಮನಿಸ್ತಾ ಇದ್ರೆ ಎಲ್ಲೊಂದು ಕಡೆ ಪರೋಕ್ಷವಾಗಿ ಗ್ರೀನ್ ಸಿಗ್ನಲ್ ಕೊಟ್ಟಂತನೇ ಕಾಣಿಸ್ತಾ ಇದೆ. ಸಿದ್ದರಾಮಯ್ಯನವರು ಬಂದರೆ ತಪ್ಪಲ್ಲ, ಆದರೆ ಇದು ಕಾಂಗ್ರೆಸ್ನಲ್ಲಿ ಇನ್ನೊಂದು ರೀತಿಯಾದಂಥ ಏನಾದರೂ ಒಂದು ಜಗಳಕ್ಕೆ, ವಾಗ್ಯುದ್ಧಕ್ಕೆ ಕಾರಣ ಆಗುತ್ತನೋ ಗೊತ್ತಿಲ್ಲ. ಸಿದ್ದರಾಮಯ್ಯನವರ ಒಂದು ಚಿತ್ರ ತೆಗೆಯುವಂಥ ನಿಟ್ಟಿನಲ್ಲಿ ನಾನು ಹೇಳ್ತಾ ಇದ್ನಲ್ಲ, ಅವರ ಜೀವನ, ಅವ್ರು ನಡ್ಕೊಂಬಂದಿರುವಂಥ ರೀತಿ, ಅವರ ಚರಿತ್ರೆ ಎಲ್ಲವೂ ಕೂಡ ಯಾವ ಮೂವಿಗೂ ಕೂಡ ಕಮ್ಮಿ ಇಲ್ಲ. ಆ ರೀತಿಯಾಗಿ ಒಬ್ಬ ಮಾಸ್ ಲೀಡರ್ ಆಗಿದ್ದಾರೆ ಸಿದ್ದರಾಮಯ್ಯನವರು. ನಿಮಗೂ ಕೂಡ ಗೊತ್ತಿದೆ, ಒಂದು ಖಾಸಗಿ ವಾಹಿನಿಯಲ್ಲಿ ಪ್ರಸಾರ ಆದಂಥ ಒಂದು ಪ್ರೋಗ್ರಾಮಲ್ಲಿ ಯಾವ ರೀತಿಯಾಗಿ ಅವರು ನಡೆದು ಬಂದಂಥ ರಾಜಕೀಯ ಹಾದಿ ಎಲ್ಲವೂ ಕೂಡ ಜನರ ಮನಮುಟ್ಟುವಂತಿತ್ತು ಅಂತ.